Hey guys, welcome back to my channel. ಹಾನೆಸ್ಟ್ಲಿ ಹೇಳಬೇಕಂದ್ರೆ ಈ ಟ್ರಿಪ್ ತುಂಬ ಅನ್‌ಪ್ಲ್ಯಾನ್ಡ್. ಹೀಗೆ ಅಚಾನಕ್ಕಾಗಿ ಮುಂಬೈಗೆ ಕೆಲ್ಸದ ವಿಷಯಕ್ಕೆ ಟ್ರಾವೆಲ್ ಮಾಡಬೇಕಾಯ್ತು. ನನಗೂ ಕೂಡ ಸಡನ್ನಾಗಿ ಟ್ರಿಪ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಬಟ್ ಸ್ವಲ್ಪ ಎಕ್ಸೈಟೆಡ್, ನರ್ವಸ್ ಆ್ಯಂಡ್ ಆಲ್ಸೋ ಟೆನ್ಷನ್ ಇದೆ. ಪ್ಯಾಕಿಂಗಿಂದ ಏರ್ಪೋರ್ಟ್ ಡ್ರಾಮಾವರೆಗೂ ತುಂಬ ಕಯಾಸ್ ಆಗಿತ್ತು. ಸೊ ಆದರೆ ಈ ಥರ ಅನ್‌ಪ್ಲ್ಯಾನ್ಡ್ ಟ್ರಿಪ್ಪಲ್ಲೇ ಸ್ವಲ್ಪ ಜಾಸ್ತಿ ಮೆಮೊರೀಸ್ ಅಲ್ಲ. ಓಕೆ, ಫೈನಲಿ ಹೊರಟೆ. ಆದರೆ ಹೊರಟ ತಕ್ಷಣ ನನಗೇನೋ ಮರ್ತ ಹಾಗೆ ಫೀಲ್ ಆಯಿತು. ಹೌದು, ನನ್ನ ಆಧಾರ್ ಕಾರ್ಡ್ ಮನೇಲೇ ಮರ್ತು ಬಂದಿದ್ದೆ. ಒಂದು ಕ್ಷಣಕ್ಕೆ ಟ್ರಿಪ್ ಕ್ಯಾನ್ಸಲ್ ಆಗೋಯ್ತೋ ಅಂತ ಅನ್ನಿಸ್ತು. ಆದರೆ ಲಕ್ಕಿಲಿ ಡಿಜಿಲಾಕರ್ ಅನ್ನೋದು ಸೇವ್ ಮಾಡ್ತು ನನ್ನ. ಅದಾದಮೇಲೆ ಫೈನಲಿ ಚೆಕ್ ಇನ್ ಎಲ್ಲ ಕಂಪ್ಲೀಟ್ ಆಯಿತು. ಆಧಾರ್ ಟೆನ್ಷನ್ನು, ರಶ್ಶಿಂಗು ಎಲ್ಲ ಮುಗಿದ್ಮೇಲೆ ಈಗ ಸ್ವಲ್ಪ ರಿಲ್ಯಾಕ್ಸ್ ಫೀಲ್ ಆಗ್ತಿತ್ತು. ಏರ್ಪೋರ್ಟ್ ಮಿರರ್ ಸೆಲ್ಫಿ ಮ್ಯಾಂಡೇಟ್ರಿ ಅಲ್ವಾ ಹಾನೆಸ್ಟ್ಲಿ. ಸೊ ಟ್ರಾವೆಲ್ ಮಾಡುವಾಗ ನನಗೆ ಏರ್ಪೋರ್ಟ್ ಮೂಮೆಂಟ್ಸ್ ತುಂಬ ಇಷ್ಟ. ಸೊ ಪೀಪಲ್ ಬ್ಯುಸಿ ಆಗಿರ್ತಾರೆ, ಅನೌನ್ಸ್ಮೆಂಟ್ ಬರ್ತಾ ಇರುತ್ತೆ. ಈ ಹಸಲ್ ಮಧ್ಯೆ ಒಂದು ಡಿಫ್ರೆಂಟ್ ಎಕ್ಸೈಟ್ಮೆಂಟ್ ಇರುತ್ತೆ ಗೊತ್ತಾ. ಫೈನಲಿ ಬೋರ್ಡಿಂಗ್ ಟೈಮ್. ಕ್ಯೂನಲ್ಲಿ ನಿಂತಿದ್ರು ಮೈಂಡಲ್ಲಿ ಆಲ್ರೆಡಿ ಮುಂಬೈ ಥಾಟ್ಸ್ ಸ್ಟಾರ್ಟ್ ಆಗಿತ್ತು. ಸೊ ಎವ್ರಿ ಫ್ಲೈಟ್ ಜರ್ನಿ somehow gives a different feeling, especially work trips, because half excitement, half stress. ಏನು ಗೊತ್ತಾ, ವಿಂಡೋ ಸೀಟ್ ವ್ಯೂಸ್ ನೆವರ್ ಡಿಸಪಾಯಿಂಟ್. ಈ ಕ್ಲೌಡ್ಸ್ ಮೇಲೆ ಹಾಡ್ತಾ ಇರೋ ಫೀಲಿಂಗ್ಸ್ ತುಂಬ ಪೀಸ್ಫುಲ್ ಆಗಿರುತ್ತೆ. ಸೊ ಕೆಲವು ಮೂಮೆಂಟ್ಸು ಎಂಜಾಯ್ ಮಾಡೋಕ್ಕೆ ಮಾತ್ರ ಇರುತ್ತೆ, ಎಕ್ಸ್ಪ್ಲೇನ್ ಮಾಡೋಕ್ಕಲ್ಲ. ಯಾ ಸಿ ದಿಸ್, ಈ ವ್ಯೂ ನೋಡ್ತಾ ಇದ್ದಾಗ ಈ ಎಲ್ಲ ಟ್ರಾವೆಲ್ ಟಯರ್ಡ್ನೆಸ್ ಎಲ್ಲ ಫುಲ್ ಕಡಿಮೆ ಆಯಿತು ಅಂತ ಫೀಲ್ ಆಗ್ತಿದೆ. ಫೈನಲಿ ಮುಂಬೈ ರೀಚ್ಡ್. ಲ್ಯಾಂಡಿಂಗ್ ಆದಮೇಲೆ ಏರ್ಪೋರ್ಟ್ ವೈಬಲಿ ಟೋಟಲಿ ಡಿಫ್ರೆಂಟ್ ಫೀಲ್ ಕೊಡುತ್ತೆ ಗೊತ್ತಾ. ಫುಲ್ ಬ್ಯುಸಿ, ಫಾಸ್ಟ್, ಲಿಟ್ರಲಿ ಮುಂಬೈ ಎನರ್ಜಿ ಇದೆಯಲ್ಲ, ವಾವ್, ನೈಸ್. ಆ್ಯಸ್ ಯೂಶ್ವಲ್ ಏರ್ಪೋರ್ಟ್ ಸ್ಟ್ರಗಲ್ ಇದ್ದೇ ಇರುತ್ತಲ್ಲ, ಬ್ಯಾಗೇಜಿಗೆ ವೆಯ್ಟ್ ಮಾಡಬೇಕು. ಸೊ ಇದ್ರ ಮೇಲೆ ಬೆಲ್ಟ್ ನಂಬರ್ ಕೂಡ ಸಡನ್ಲಿ ಚೇಂಜ್ ಆಯಿತು. ಸೊ ಫುಲ್ ಕನ್ಫ್ಯೂಷನ್ ಫಾರ್ ಅ ಫ್ಯೂ ಮೊಮೆಂಟ್ಸ್. ಬ್ಯಾಗೇಜ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಏರ್ಪೋರ್ಟ್ ಹೊರಗಡೆ ಬಂದ ತಕ್ಷಣ ಕಣ್ಣಿಗೆ ಏನು ಕಾಣಿಸ್ತು ಗೊತ್ತಾ? ಮುಂಬೈ ಇಂಡಿಯನ್ಸ್ ಸೆಟಪ್ಪು. ಐ ಪಿ ಎಲ್ ಸೀಸನ್ ಎಫೆಕ್ಟು ಲಿಟ್ರಲಿ ಎಲ್ಲ ಕಡೆ ಇತ್ತು ಗೊತ್ತಾ. ಸೊ ಎಲ್ಲ ಫೈನಲಿ ಏರ್ಪೋರ್ಟ್ ಹೊರಗಡೆ ಬಂದು, ಸೊ ನಾನಿವಾಗ ಊಬರ್ ಪಿಕಪ್ ಹೋಗ್ತಿದ್ದೀನಿ. ಟ್ರಾವೆಲ್ ಟೈರ್ಡ್ನೆಸ್ ಇದ್ದರೂ ಮುಂಬೈ ವೈಬ್ ಆಲ್ರೆಡಿ ಫೀಲ್ ಆಗ್ತಿತ್ತು. ಸೊ ಪಿಕಪ್ ಪಾಯಿಂಟ್ಗೆ ಹೋಗೋದು ಒಂದು ಸ್ವಲ್ಪ ಲಾಟ್ ಆಫ್ ಜರ್ನಿ ಆಗಿಬಿಟ್ಟಿತ್ತು ನನಗೆ. ಲೆಟ್ ಇಟ್ ಬಿ. ಯಾ ಫೈನಲಿ ನನಗೆ ಕ್ಯಾಬ್ ಸಿಕ್ತು. ಈಗ ಸ್ಟ್ರೈಟ್ ಹೋಟೆಲ್ಗೆ ಹೋಗ್ತಿದ್ದೀನಿ. ಮುಂಬೈ ರೋಡ್ಸ್ ನೋಡ್ತಾ ಇದ್ದಾಗ ಈ ಸಿಟಿ ಯಾವಾಗಲೂ ರನ್ನಿಂಗ್ ಮೋಡಲ್ಲೇ ಇರುತ್ತೆ ಅನ್ನೋ ಫೀಲಿಂಗ್ ಬರುತ್ತೆ. ಟ್ರಾಫಿಕ್, ಬಿಲ್ಡಿಂಗ್ಸ್, ಪೀಪಲ್, ಎವ್ರಿಥಿಂಗ್ ಫೀಲ್ಸ್ ಸೋ ಫಾಸ್ಟ್ ಹಿಯರ್. ಆದರೆ ಹಾನೆಸ್ಟ್ಲಿ ಟ್ರಾವೆಲ್ ಮಾಡೋವಾಗ ವಿಂಡೋ ಸೈಡ್ ವ್ಯೂಸ್ ನೋಡೋದು ತುಂಬ ಪೀಸ್ಫುಲ್ ಆಗಿರುತ್ತೆ. ಫೈನಲಿ ಹೋಟೆಲ್ ಬಂದೆ ಆ್ಯಂಡ್ ಹಾನೆಸ್ಟ್ಲಿ ಎಟ್ ದಿಸ್ ಪಾಯಿಂಟ್ ಫುಲ್ ಟಯರ್ಡ್ ಆಗಿದೆ. ಓಕೆ, ರೂಮ್ ಟು ಟೈಮ್. ಸೊ ರೂಮ್ ಆ್ಯಕ್ಚುಲಿ ಕೋಸಿ ಆಗಿತ್ತು, ಸಿಂಪಲ್ ಆ್ಯಂಡ್ ಕಂಫರ್ಟೇಬಲ್. ಹಾಂ, ಎಲ್ಲ ಕಡೆ ಮಿರರ್ಸ್ ಇತ್ತು. ಯಾ ಹೌ ವಾಸ್ ಇಟ್? ನೈಸ್ ಅಲ್ಲ? ಸಿ, ಆದರೆ ಔಟ್ಸೈಡ್ ವ್ಯೂ ಇದೆಯಲ್ಲ ನೋಡಿ, ಅಷ್ಟು ಗ್ರೇಟ್ ಇರಲಿಲ್ಲ ಹಾನೆಸ್ಟ್ಲಿ. ಬಟ್ ಸ್ಟಿಲ್ ದ್ಯಾಟ್ಸ್ ಓಕೆ. ನಾನಿಲ್ಲಿ ಮೋಸ್ಟ್ಲಿ ವರ್ಕಾಗಿ ಬಂದಿದ್ದೀನಲ್ಲ, ಎನಿವೇಸ್ ದಟ್ಸ್ ಫೈನ್. ಸೊ ಟ್ರಾವೆಲ್ ಅಂದಮೇಲೆ ಫಸ್ಟ್ ಥಿಂಗ್ ಬೇಕಾಗಿದ್ದು ಟೀ ಮಾತ್ರ. ಸಿನ್ಸ್ ಆ ಟಯರ್ಡ್ ಟ್ರಾವೆಲಲ್ಲಿ ನನಗೆ ಈ ಕಾಂಬಿನೇಷನ್ ಗೇವ್ ಅ ಸುಕೂನ್ ಕಾಂಬೋ ಆ ಮೂಮೆಂಟಿಗೆ. ಸೊ ಐ ಹ್ಯಾಡ್ ಅ ಫ್ರೈಸ್ ವಿತ್ ಹಾಟ್ ಟೀ ವಿತ್ ಅ ಪರ್ಫೆಕ್ಟ್ ಕಾಂಬೋ. ಹೋಲ್ ಡೇ ಟ್ರಾವೆಲ್ ಆಗಿತ್ತಲ್ಲ, ಸೊ ಏರ್ಪೋರ್ಟ್ ರಶ್ ಇತ್ತು, ಫ್ಲೈಟ್ ಇತ್ತು, ಎವ್ರಿಥಿಂಗ್ ಫೈನಲಿ ಸೆಟಲ್ ಡೌನ್. ಸೊ ನಾನು ಸ್ವಲ್ಪ ಕಾಮಾಗಿ ರಿಲ್ಯಾಕ್ಸ್ ಮಾಡ್ತಿದ್ದೆ. ಆ್ಯಂಡ್ ಯಾ, ಸೊ ಹಾನೆಸ್ಟ್ಲಿ ಸಡನ್ ಟ್ರಿಪ್ ತುಂಬ ಏನಂತಾರೆ, ಇನಿಷಿಯಲಿ ತುಂಬ ಓವರ್ವೆಲ್ಮಿಂಗ್ ಆಗಿರುತ್ತೆ. ಬಟ್ ಹಾಗಾದರೆ ಈಗ ಇಲ್ಲಿ ಕೂತ ಮೇಲೆ ಸ್ವಲ್ಪ ಕಾಮ್ ಫೀಲ್ ಆಗ್ತಿದೆ ಆ್ಯಂಡ್ ಎಕ್ಸೈಟೆಡ್ ಫೀಲ್ ಆಗ್ತಿದೆ. ನಾಳೆ ಆಫೀಸ್ಗೆ ಹೋಗಬೇಕು. ಆ್ಯಂಡ್ ಯಾ ವೀನ್ ಇಟ್ಸ್ ಆಲ್ ವಿಲ್ ಬಿ ಕಂಪ್ಲೀಟ್ ಇಮೋಷನ್ಸ್ ಇರುತ್ತೆ. ಮನೆಯಿಂದ ಹೊರಗಡೆನೂ ಇರ್ತೀವಿ ಆ್ಯಂಡ್ ವಿ ಆರ್ ಎಟ್ ದ ಸೈಟ್ ವೇರ್ ವಿ ಹ್ಯಾವ್ ಟು ವರ್ಕ್, ವಿ ನೀಡ್ ಟು ಇಂಟರ್ಯಾಕ್ಟ್. ಹೊಸ ಹೊಸ ಪೀಪಲ್ ಸಿಗ್ತಿರ್ತಾರೆ, ವಿ ನೀಡ್ ಟು ಟಾಕ್ ಟು ದೆಮ್. ಯಾ, ಸೊ ಹೋಲ್ ಬಂಚ್ ಆಫ್ ಎಕ್ಸೈಟ್ಮೆಂಟ್, ಎವ್ರಿಥಿಂಗ್. ಸೊ ಯಾ, ವಿಲ್ ಅಫಿಷಿಯಲಿ ಸ್ಟಾರ್ಟ್ ಅವರ್ ವರ್ಕ್ ಟುಮಾರೋ. ಗುಡ್ ಮಾರ್ನಿಂಗ್. ಮುಂಬೈನಲ್ಲಿ ಒಫಿಷಿಯಲ್ ಫಸ್ಟ್ ವರ್ಕ್ ಡೇ ಸ್ಟಾರ್ಟ್ ಆಗ್ತಿದೆ. ಇವಾಗ ಆಫೀಸಿಗೆ ರೆಡಿ ಆಗಿದ್ದೀನಿ. ಹಾನೆಸ್ಟ್ಲಿ ಇಲ್ಲೆಲ್ಲ ಆಲ್ಮೋಸ್ಟ್ ನನ್ನ ಡೇಸ್ ಇದೇ ರೂಟೀನ್ ಆಗಿರುತ್ತೆ. ಸೊ ಬೆಳಗ್ಗೆ ಎದ್ದು ರೆಡಿ ಆಗೋದು, ಬ್ರೇಕ್ಫಾಸ್ಟ್, ಆಫೀಸ್ ಮತ್ತು ಹೋಟೆಲ್ಗೆ ಬ್ಯಾಕ್. ಆ್ಯಂಡ್ ಯಾ, ಹೋಟೆಲ್ ಬ್ರೇಕ್ಫಾಸ್ಟ್ ಆನೆಸ್ಟ್ಲಿ ದಿನ ಸ್ಟಾರ್ಟ್ ಮಾಡೋಕ್ಕೆ ಬೆಸ್ಟ್ ಪಾರ್ಟ್ ಆಗಿತ್ತು. ಎಸ್. ಹಾಗೇ ಆಫೀಸ್ ಔಟ್ಫಿಟ್ಸ್ ಕ್ಲಿಕ್ಸ್ ಇನ್ನೂ ಹೆಚ್ಚು ಕ್ಯಾಪ್ಚರ್ ಮಾಡಬೇಕು ಅನ್ನಿಸ್ತು. ಆದರೆ ವರ್ಕ್ ಬ್ಯುಸಿಲಿ ಹಾನೆಸ್ಟ್ಲಿ ಟೈಮೇ ಸಿಕ್ಕಿಲ್ಲ ನನಗೆ. ಕೆಲವೊಮ್ಮೆ ಫೋನ್ ತೆಗಿಯೋ ಟೈಮ್ ಕೂಡ ಇರ್ತಿರಲಿಲ್ಲ.
ಸೊ ಮೋಸ್ಟ್ ಆಫ್ ದ ಟೈಮ್ ಕಂಪ್ಲೀಟ್ ವರ್ಕ್ ಮೂಡಲ್ಲೇ ಹೋಗ್ತಿತ್ತು. ಮೀಟಿಂಗ್ಸ್, ಡಿಸ್ಕಷನ್ಸ್, ಡೆಡ್ಲೈನ್ಸ್, ಯೂಶ್ವಲ್ ಕಾರ್ಪೊರೇಟ್ ಲೈಫ್, ಯುನೋ. ಆದರೂ ಮುಂಬೈನಲ್ಲಿ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಸಮ್ಹೌ ಡಿಫ್ರೆಂಟ್ ಫೀಲ್ ಕೊಡ್ತಿತ್ತು. ಬಟ್ ಯಾ ಹೀಗೆ ಇರುತ್ತೆ. ಯಾ ಹಾಯ್. ಸೊ ಇವತ್ತು ಐ ಕೇಮ್ ಬ್ಯಾಕ್ ಆಫ್ ವರ್ಕ್ ಆ್ಯಂಡ್ ಐ ವಾಸ್ ವರ್ಕಿಂಗ್ ಫಾರ್ ಸಮ್ ಟೈಮ್. ಸೊ ವರ್ಕ್ ಅಂತ ಬಂದಮೇಲೆ ವಿಲ್ ಆಲ್ವೇಸ್ ಬಿ ವರ್ಕಿಂಗ್ ಓನ್ಲಿ. ನಮಗಂತ ಫ್ರೀ ಟೈಮ್ ಸಿಗಲ್ಲ, ಏನೂ ಸಿಗಲ್ಲ. ಯಾ ಇಲ್ಲಿ ಬಂದು ನಂಗೆ ಆಲ್ಮೋಸ್ಟ್ ವೀಕ್ ಆಗ್ತಾ ಬಂತು. ಇನ್ನೇನು ನಾನು ಮತ್ತೆ ರಿಟರ್ನ್ ಮ್ಯಾಂಗ್ಳೂರಿಗೆ ಹೊರಡ್ತಿದ್ದೀನಿ, ಸೊ ನಮ್ಮ ಮನೆ ಕಡೆಗೆ. ಸೊ ವರ್ಕ್ ಅನ್ನೋದಂದರೆ ಹಾಗೆ ಅಲ್ಲ, ವಿಲ್ ಹ್ಯಾವ್ ಡೈಲಿ ವರ್ಕ್ ಇರುತ್ತೆ. ಪುರ್ಸೋತೆ ಸಿಗಲ್ಲ. ಬೆಳಗ್ಗೆ ಎದ್ದರೆ ಸಂಜೆ ರಾತ್ರಿ ಬಂದು ಮಲ್ಗೋ ತನಕ ಫುಲ್ ಕೆಲಸ ಇರುತ್ತೆ. ಬಿಕಾಸ್ ಆ ಟೈಪ್ ಕೆಲಸ ಇದೆ ನಂದು. ಯಾ ವೆರಿ ಮಚ್ ಟಯರ್ಡ್ ನಾವು. ಸೊ ಇನ್ನೇನು ಮಲ್ಗೋಣ ಅಂತ ಹೇಳಿ ಅಂದ್ಕೊಳ್ತಿದ್ದೆ. ಏನು ಗೊತ್ತಾ ಆ್ಯಕ್ಚುಲಿ, ನಂಗೆ ಗೊತ್ತಿಲ್ಲ ಐ ಆಮ್ ಸೀಯಿಂಗ್ ದ ಕ್ಯಾಮರಾ ಆರ್ ನಾಟ್, ಬಟ್ ಆ ಕಡೆ ಈ ಕಡೆ ಎಲ್ಲ ನೋಡ್ತಿದ್ದೀನಿ ಯೋಚನೆ ಮಾಡಬೇಕಾದ್ರೆ ಎಲ್ಲ. ಒಂದು ಏನು ಅನಿಸುತ್ತೆ ಅಂದರೆ ನನಗೆ ಪರ್ಸ್ನಲಿ, ವೆನ್ ಐ ಕಮ್ ಔಟ್ ಆಫ್ ಮೈ ಹೋಮ್ ಫಾರ್ ವರ್ಕ್, ನಂದು ಎನ್ವಿರಾನ್ಮೆಂಟ್ ಚೇಂಜಸ್ ಇರುತ್ತೆ, ನನ್ನ ಜೊತೆ ಯಾರೂ ಇರಲ್ಲ. ಸಿ ವಿಲ್ ಓನ್ಲಿ ಸ್ಪೀಕ್ ಅಬೌಟ್ ವರ್ಕ್ ಹಿಯರ್. ವಿ ಡೋಂಟ್ ಹ್ಯಾವ್ ಎನಿ ಪರ್ಸ್ನಲ್ ಸ್ಪೇಸ್. ಪರ್ಸ್ನಲ್ ಸ್ಪೇಸ್ ಅಂದರೆ ಮತ್ತೆ ಮನೆಗೆ ಬಂದು ಓಕೆ ನೆನಪಿಸ್ಕೋಬೇಕು, ಪೇರೆಂಟ್ಸ್ ಇದ್ದಾರೆ, ಫೋನ್ ಮಾಡಬೇಕು, ದೋಸ್ ಥಿಂಗ್ಸ್ ಆ್ಯಂಡ್ ಆಲ್. ಇಲ್ಲಾಂದರೆ ವರ್ಕ್ ಇದರಲ್ಲೇ ಇರ್ತೀವಿ. ಬಟ್ ವಿ ಶುಡ್ ಆಲ್ವೇಸ್ ಎನ್ಶೋರ್, ಅಂದರೆ ನಾವು ನಮ್ಮ ಪೇರೆಂಟ್ಸ್ಗೆ ಕನೆಕ್ಟೆಡಲ್ಲಿದ್ದೀವಿ. ಬಿಕಾಸ್ ವಿ ಆರ್ ಔಟ್ ಅಲ್ಲ. ಸೊ ವೆನ್ ಎವರ್ ವಿ ಆರ್ ಔಟ್ ಎನಿವೇ, ನಾಟ್ ಇನ್ ಟೌನ್, ಔಟ್ ಆಫ್ ಟೌನ್, ಎನಿವೇರ್, ಒಂದು ಏನು ಹೇಳೋದಂದರೆ ವಿ ಶುಡ್ ಬಿ ರೀಚೇಬಲ್ ಟು ಎವ್ರಿ ಒನ್. ವಿಚ್ ಈಸ್ ಐ ಆಮ್ ನಾಟ್ ಡೂಯಿಂಗ್. ಅಂದರೆ ನನಗದು ಅನ್ನಿಸ್ತಿದೆ ಆ್ಯಕ್ಚುಲಿ. ಐ ಶುಡ್ ನಾಟ್ ಡೂ ದಿಸ್ ವೇ ಅಂತೇಳಿ. ಲೈಕ್ ವೆನ್ ವಿ ನೀಡ್ ಟು ಕಾಲ್ ಅವರ್ ಪೇರೆಂಟ್ಸ್ ಆ್ಯಂಡ್ ಅವರ್ ಕ್ಲೋಸ್ ಐ ಮೀನ್ ನಾಟ್ ಅವರ್ ರಿಲೇಟಿವ್ಸ್, we should at least try to call our parents and check with them how they are doing everything. I know definitely when we are on to the work, we'll not have any sort of time with us. That is for definitely sure. We'll not have anything. So in that case, we need to ಏನಾದರೂ ಚೆಕ್ ಮಾಡಬೇಕಲ್ಲ ಅವ್ರ ಹತ್ರ. ನಾನು ಇಂಗ್ಲೀಷೇ ಬರುತ್ತೆ ನನಗೆ, ಇಂಗ್ಲೀಷಲ್ಲಿ ಮಾತಾಡಬಾರ್ದು ಅಂತೇಳಿ. ಹಾಂ, ವಿ ನೀಡ್ ಟು ಚೆಕ್ ಎಲ್ಲದ ಕಡೆನೂ. ಅಂದರೆ ನಂದು ಹೆಂಗಾಗ್ಬಿಟ್ಟಿದೆ ಅಂದರೆ, ಮೈ ಪೇರೆಂಟ್ಸ್ ವಿಲ್ ಚೆಕ್ ಆನ್ ಮೀ ಎವ್ರಿ ಡೇ, ಎವ್ರಿ ಮಾರ್ನಿಂಗ್ ಆ್ಯಂಡ್ ಈವ್ನಿಂಗ್. ಸೊ ಇನ್ ದ ಆಫ್ಟರ್ನೂನ್ ಐ ಕಾಂಟ್ ಟೇಕ್ ಅಪ್ ದ ಕಾಲ್, ಐ ಕಾಂಟ್ ಕಾಲ್ ಎನಿವನ್. ಯಾ ಬಟ್ ನಾನೇ ಒಂದೊಂದ್ಸಲಿ ಮಾಡ್ತೀನಿ, ಬಟ್ ಒಂದೊಂದ್ಸಲಿ ಟೈಮೇ ಸಿಗಲ್ಲ ಮಾಡೋಕ್ಕೆ. ಐ ಮಿಸ್ ದ್ಯಾಟ್. ಬಟ್ ಒನ್ ಥಿಂಗ್ ಅಂದರೆ, ನೀವು ಎಷ್ಟೇ ಬ್ಯುಸಿ ಆಗಿರಿ, ಏನೇ ಆಗಿರಿ, ಪ್ಲೀಸ್ ಡೋಂಟ್ ಫೋರ್ಗೆಟ್ ಟು ಚೆಕ್ ಆನ್ ದ ಪರ್ಸನ್ಸ್ ಯು ಲವ್. ಮೇ ಬಿ ನೀವು ಮಾಡಿಲ್ಲ ಅಂದರೆ ನಿಮ್ಮ ಪೇರೆಂಟ್ಸ್ ಆದರೂ ಯಾರಾದರೂ ಕಾಲ್ ಮಾಡಿ. ಮಕ್ಕಳು ಹೊರಗಡೆ ಹೋದಾಗ ವಿ ನೀಡ್ ಟು, ಅಥವಾ ಅವ್ರು ಹೇಗೆ ಮಾಡ್ತಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ, ವಿ ನೀಡ್ ಟು ಅದನ್ನೊಂದು ಚೆಕ್ ಮಾಡ್ತಾನೆ ಇರಬೇಕಾಗುತ್ತೆ. ಯಾಕಂದರೆ ಮಕ್ಕಳಿಗೆ ಬಿಡು ಗೊತ್ತಾಗಲ್ಲ. ಬಟ್ ನವ ಡೇಸ್ ಚಿಲ್ಡ್ರನ್ಸ್ ಆರ್ ಲೈಕ್, ವಿ ಹ್ಯಾವ್ ರೆಸ್ಪಾನ್ಸಿಬಿಲಿಟಿ, ವಿ ಕ್ಯಾನ್ ಡೂ ಎನಿಥಿಂಗ್. ಆ ಥರ ನಾವೇನಾದರೂ ಮಾಡ್ಬೋದು ಅನ್ನೋ ಇದರಲ್ಲಿ ಇರ್ತಾರೆ. ಬಟ್ ಪೇರೆಂಟ್ಸ್ ಆದವ್ರು ಏನು ಮಾಡಬೇಕು ಅಂದರೆ, ದೇ ನೀಡ್ ಟು ಕಾಲ್ ದೆಮ್, ರಿಮೈಂಡ್ ದೆಮ್, ಎನ್ಶೋರ್ ದೆಮ್. ಬಟ್ ಸ್ಟಿಲ್ nowadays it will not work. Yeah, that's also not work. ಗೊತ್ತಾ, ಇವತ್ತೇನು ಮಾಡೋಣ ಅಂದರೆ, ಲೆಟ್ಸ್ ಗೋ ಔಟ್. ಸೊ ಎನಿವೇ ನಾನು ನನ್ನ ರಿಲೇಟಿವ್ಸ್ನ ಮೀಟ್ ಮಾಡೋಕ್ಕಿದೆ. ಸೊ ಜಸ್ಟ್ ವಿಲ್ ಮೀಟ್ ದೆಮ್, ಗ್ರೀಟ್ ದೆಮ್ ಆ್ಯಂಡ್ ಕಮ್ ಬ್ಯಾಕ್ ಎಕ್ಸ್ಪ್ಲೋರಿಂಗ್ ಸಮ್ ಪ್ಲೇಸಸ್ ಆರ್ ಸಮ್. ಯಾ, ಹೋಪ್ ಯು ಎಂಜಾಯ್ ಮೈ ವಿಡಿಯೋ. ಸೊ ದ್ಯಾಟ್ ಈ ಸಲ ನಾನು ಆಡಿಯೋ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಮಾಡ್ತಿದ್ದೀನಿ. ಲೆಟ್ಸ್ ಸಿ. ಥ್ಯಾಂಕ್ ಯು. ಪ್ಲೀಸ್ ವಾಚ್ ಮೈ ವಿಡಿಯೋ. ಫೈನ್ಲಿ ರಿಲೇಟಿವ್ಸ್ ಮನೆಗೆ ಬಂದೆ. ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ತುಂಬ ಚೆನ್ನಾಗಿತ್ತು. ಅವ್ರ ಜೊತೆ ಒಳ್ಳೆ ಊಟ ಮಾಡಿ, ತುಂಬ ಮಾತಾಡಿಕೊಂಡು ಸಂಜೆ ತನಕ ಅವ್ರ ಮನೇಲೇ ಇದ್ದು, ಆ್ಯಂಡ್ ಅವರಿಗೆಲ್ಲ ಬಾಯ್ ಹೇಳಿ ಅಲ್ಲಿಂದ ನಾವು ನೆಕ್ಸ್ಟ್ ಹೊರಟಿದ್ದೆ ಮಹಾರಾಷ್ಟ್ರಿಯನ್ ಫೇಮಸ್ ಅಲ್ಫಾನ್ಸೋ ಮ್ಯಾಂಗೋ ತಗೊಂಡು ಬರೋಕ್ಕೆ. ಅದಕ್ಕಾಗಿ ನಾವು ನಮ್ಮ ಆಫೀಸ್ ಅವರೆಲ್ಲ ಸೇರಿ ಹೋಗಿದ್ದೆ ವಾಶಿ ಫ್ರೂಟ್ ಮಾರ್ಕೆಟ್ಗೆ. ಸೊ ಇಲ್ಲಿ ನಾವು ರತ್ನಗಿರಿ ಅಲ್ಫಾನ್ಸೋ ತಗೊಂಡ್ವಿ. ಸೊ ಅಲ್ಫಾನ್ಸೋಲ್ಲಿ 2 ವೆರೈಟಿ ಬಂದಿರುತ್ತೆ. ಒಂದು ದೇವ್ಗಢ್ ಅಲ್ಫಾನ್ಸೋ ಮತ್ತು ರತ್ನಗಿರಿ ಅಲ್ಫಾನ್ಸೋ. ಎರಡೂ ಮಹಾರಾಷ್ಟ್ರಿಯನ್ ವೇರಿಯನ್ಸೇ. ಆ್ಯಂಡ್ ಇಟ್ಸ್ ಸೋ ನೈಸ್ ಗೊತ್ತಾ. ಅದ್ರ ಸ್ಮೆಲ್ ಇದೆಯಲ್ಲ, ವಾವ್, ಸಖತ್ತಾಗಿರುತ್ತೆ ಗೊತ್ತಾ. ಆ ಗೋಲ್ಡನ್ ಕಲರ್, ಆ ಸ್ವೀಟ್ ಟೇಸ್ಟ್, ಮ್ಯಾಂಗೋ ಲವರ್ಸಿಗಂತೂ ಲಿಟ್ರಲಿ ಹೆವೆನ್. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಸ್ಕೊಂಡು
ಫುಲ್ ಮತ್ತೆ ಎಷ್ಟೆಷ್ಟು ಗೊತ್ತಾ, ಮೂರು ಡಜನ್ ಬ್ಯಾಂಗಲ್ಸ್ ತಗೊಂಡು ರಿಟರ್ನ್ ನನ್ನ ಜರ್ನಿ ಬ್ಯಾಕ್ ಟು ಮೈ ಹೋಟೆಲ್. ಸೊ ಟ್ರಾಫಿಕ್ ಮಾತ್ರ ನೆಕ್ಸ್ಟ್ ಲೆವೆಲ್ ಗೊತ್ತಾ, 1.5 hour ಆ ಆಟೋಲಿ, ಆ ಸೆಕೆಯಲ್ಲಿ, ಆ್ಯಂಡ್ ಸೋ ಟಯರ್ಡಿಂಗ್ ಇಟ್ ವಾಸ್. ಬಟ್ ಚೆನ್ನಾಗಿತ್ತು. ಐ ವಾಸ್ ಸೋ ಹ್ಯಾಪಿ ದ್ಯಾಟ್ ಆ ಮ್ಯಾಂಗೋಸ್ ನೋಡಿ ಸತ್ಯ ನನಗೆ ಎಷ್ಟು ಖುಷಿ ಆಗ್ತಿತ್ತು ಗೊತ್ತಾ. ಅಯ್ಯೋ ಯಾವಾಗ ತಿಂತೀನಿ, ಬಿಕಾಸ್ ಅಷ್ಟು ಘಮ ಘಮ ಸ್ಮೆಲ್. ವಾವ್, ನೆಕ್ಸ್ಟ್ ಲೆವೆಲ್ ಅನ್ಕೊಳ್ಳಿ. ಹೋಪ್ I'll be traveling tomorrow. Yes, I'm so excited to go to my home. ಯಾಕಂದ್ರೆ ತುಂಬ ಲಾಂಗ್ ಡೇಸ್ ಅದೇ, ಅರೌಂಡ್ 10-12 ಡೇಸ್ ನಾನು ಮುಂಬೈಲೇ ಇದ್ದೆ. ಜಸ್ಟ್ ಗೋಯಿಂಗ್ ಟು ಆಫೀಸ್, ಕಮಿಂಗ್ ಟು ದೋಸ್ ವಿತ್ ದಿಸ್ ಒನ್ ಸಿಂಗಲ್ ರೂಮ್. ಅದು ಹೆಂಗೆ ಫೀಲ್ ಆಗುತ್ತೆ ಅಂದರೆ, ಸೊ ಫ್ರಸ್ಟ್ರೇಟೆಡ್ ಆ್ಯಂಡ್ ಸೋ ಮಚ್ chaos in the head ನಾ ಆಗಲ್ಲ ಇರೋಕ್ಕೆ. ಆ್ಯಂಡ್ ನಾವು I'm going to my home. I can sleep on my bed. Ah, because that sukoon when you sleep, when you're on your bed now, it's next level. On your home with home cooked food, mom, dad, everyone in front. It's good actually. Exactly. I am pretty, what you say, um, homey actually. ಅಂದರೆ ನನಗೆ ಅಪ್ಪ ಅಮ್ಮನ ಬಿಟ್ಟು ಇರೋಕ್ಕಾಗಲ್ಲ. ದಟ್ ಈಸ್ ಒನ್ ಥಿಂಗ್. ದಟ್ ಈಸ್ ಹೌ ಇಟ್ ಈಸ್. ಆದರೆ ನನಗೆ ಖುಷಿ ಏನಂದರೆ ಐ ಆಮ್ ಗೋಯಿಂಗ್ ಬ್ಯಾಕ್, ಗೋಯಿಂಗ್ ಅವೇ ಫ್ರಮ್ ಮುಂಬೈ. ಐ ಆಮ್ ಸೋ ಎಕ್ಸೈಟೆಡ್. ನಮ್ಮ ಮನೆಗೆ ಹೋಗ್ತಿದ್ದೀನಿ ನೆಕ್ಸ್ಟ್. ನಾಳೆ ನಾನು ಫ್ಲೈಟ್ ಇದೆ, ಸೊ ನಾನು ಡೈರೆಕ್ಟ್ಲಿ ಮನೆಗೆ ಹೋಗ್ತಿದ್ದೀನಿ. ಸೊ ನಮ್ಮ ಮನೆಯವರಿಗೆಲ್ಲ ನಾನು ಈ ಸಲ ಮುಂಬೈಯಲ್ಲಿ ತೊಗೊಂಡಿರೋ ಮ್ಯಾಂಗೋಸ್ ಕೊಡ್ತಿದ್ದೀನಿ. ವಿಲ್ ಎಂಜಾಯ್ ಅವರ್ ಸಮ್ಮರ್ ವಿತ್ ರತ್ನಗಿರಿ ಮ್ಯಾಂಗೋಸ್. ಇಫ್ ಐ ಗೋ ಎನಿವೇರ್, ಯಾವ ಪ್ಲೇಸ್ಗೆ ಹೋದ್ರೂ ಐ ವಿಲ್ ಜಸ್ಟ್ ಟ್ರೈ ಟು ಬ್ರಿಂಗ್ ಸಮ್ ಫೇಮಸ್ ಥಿಂಗ್ಸ್ ಫ್ರಮ್ ದೇರ್. ಅಂದರೆ ಲೈಕ್ ಸ್ವೀಟ್ಸು, ಫುಡ್ಡು, ಓನ್ಲಿ ಈಟಿಂಗ್ ಥಿಂಗ್ಸ್, ಆ ಥರ ತಗೊಂಡು ಹೋಗ್ತೀನಿ ಮನೆಗೆ. ಸೊ ನಾನು ಈ ಸಲ ಮುಂಬೈಯಿಂದ ಮ್ಯಾಂಗೋಸ್ ತೊಗೊಂಡು ಹೋಗ್ತಿದ್ದೀನಿ. ಲೈಕ್ ರತ್ನಗಿರೀಸ್ ಅಫೂಸ್ ಫೇಮಸ್ ಇದೆ, ಆ್ಯಂಡ್ ಇವಾಗ ಸೀಸನ್ ಕೂಡ. ಸೊ ಲೈಕ್ ಐ ಆಮ್ ಟ್ರೈಂಗ್ ಮೈ ಬೆಸ್ಟ್. ಹೋಪ್ ವಿಲ್ ಕ್ಯಾಚ್ ಅಪ್ ಟುಮಾರೋ ವೈಲ್ ಗೋಯಿಂಗ್ ಟು ದ ಫ್ಲೈಟ್. ಬಾಯ್. ಫೈನಲಿ ಹೆಡಿಂಗ್ ಬ್ಯಾಕ್ ಹೋಮ್. ನಾನು ಮನೆಗೆ ಹೋಗ್ತಿದ್ದೀನಿ. ಅದರಷ್ಟು ಖುಷಿ ಇನ್ನೇನಿಲ್ಲ ಗೊತ್ತಾ. ಸೊ ನಾನು ಲ್ಯಾಂಡಿಂಗ್ ಅದು ಯಾವುದು ವಿಡಿಯೋ ಮಾಡಿಲ್ಲ. ಲ್ಯಾಂಡಿಂಗ್ ಆದಮೇಲೆ ಒಂದು ಶುಗರ್ ಕೇನ್ ಜ್ಯೂಸ್ ಕುಡಿದು ಮನೆಗೆ ಹೋದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.